ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾವೇರಿಯಲ್ಲಿ ನಿಲ್ಲದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ಕಟ್ಟಿಗೆ ಬೆಂಡು ಹೊತ್ತಿಸಿ ಹೋಟೆಲ್ನಲ್ಲಿ ಅಡುಗೆ ಮಾಡಲಾಗ್ತಿದೆ. ಇನ್ನೆರಡು ದಿನಗಳಲ್ಲಿ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗುತ್ತೆ. ಹಾವೇರಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇದು. ಕಟ್ಟಿಗೆ ಬೆಂಡನ್ನು ಹೊತ್ತಿಸಿ ಅಂದರೆ ಮೆಕ್ಕೆಜೋಳದ ಬೆಂಡನ್ನು ಹೊತ್ತಿಸಿ ಹೋಟೆಲ್ನಲ್ಲಿ ಅಡುಗೆ ಮಾಡಲಾಗ್ತಿದೆ. ಇನ್ನೆರಡು ದಿನಗಳಲ್ಲಿ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗುವಂಥ ಪರಿಸ್ಥಿತಿ ಇದೆ. ಹಾವೇರಿಗೆ ನಿತ್ಯ 6ರಿಂದ 7 ಸಾವಿರ ಸಿಲಿಂಡರ್ ಬೇಕು. 6ರಿಂದ 7 ಸಾವಿರ ಸಿಲಿಂಡರ್ ಬೇಕು. ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಅಭಾವ ಕಾಡ್ತಾ ಇದೆ. ಮೆಕ್ಕೆಜೋಳ ತೆನೆಯ ಬೆಂಡನ್ನು ಉಪಯೋಗಿಸಿಕೊಂಡು ಅಡುಗೆಯನ್ನು ಸಿದ್ಧಪಡಿಸಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಹೆಚ್ಚಾಗುವ ಸಾಧ್ಯತೆ ಇದೆ. ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಬುಕ್ಕಿಂಗ್ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ ಇಡೀ ದೇಶದಾದ್ಯಂತ. ಈ ಹಿಂದೆ ಯಾವ ಪರಿಪ್ರಮಾಣದಲ್ಲಿ ಬುಕ್ಕಿಂಗ್ ಆಗ್ತಾ ಇತ್ತೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬುಕ್ಕಿಂಗ್ ಆಗ್ತಾ ಇದೆ. ಆದರೆ ಸರಬರಾಜಿನಲ್ಲೂ ವ್ಯತ್ಯಯ ಕಂಡು ಬರ್ತಾ ಇದೆ. ಇದರ ಪರಿಣಾಮ ರಾಜ್ಯದ ವಿವಿಧ ಭಾಗಗಳಲ್ಲಿ ಇಂಥ ಸಮಸ್ಯೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಹಾವೇರಿಯ ಹೋಟೆಲ್. ಇದು ಹಾವೇರಿಯ ಹೋಟೆಲ್ನಲ್ಲಿ ಸೌದೆ ಮತ್ತು ಮೆಕ್ಕೆಜೋಳದ ಬೆಂಡನ್ನು ಬಳಕೆ ಮಾಡಿಕೊಂಡು ಟೀ, ಕಾಫಿ, ತಿಂಡಿಯನ್ನು ತಯಾರು ಮಾಡ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ MD ಹಣಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಣಗಿ, ಹಾವೇರಿಯಲ್ಲಿ ಗ್ಯಾಸ್ ಟ್ರಬಲ್ನ ಸಮಸ್ಯೆಗಳು ಹೆಂಗಿದೆ, ಏನಂತಿದ್ದಾರೆ ಹೋಟೆಲ್ ಮಾಲೀಕರು, ಪರ್ಯಾಯ ಮಾರ್ಗ ಏನು ಕಂಡುಕೊಂಡಿದ್ದಾರೆ? ಎಸ್ ಪ್ರವೀಣ, ಮಧ್ಯ ಪ್ರಾಚ್ಯ ದೇಶವಾದಂತಹ ಇರಾನ್ ಮತ್ತು ಇಸ್ರೇಲ್ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲೂ ಅದರ ಬಿಸಿ ತಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈಗಾಗಲೇ ಮಧ್ಯ ಪ್ರಾಚ್ಯ ದೇಶದಿಂದ ಏನು ಬರ್ತಾ ಇತ್ತು ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಜೊತೆಗೆ ಆಮದು ರಫ್ತು ಏನು ಅದೆಲ್ಲ ನಿಂತು ಹೋಗಿಂತ ಸಂದರ್ಭದಲ್ಲಿ ಈಗ ಸಿಲಿಂಡರ್ ಬಿಸಿ ಸಹ ತಟ್ಟಿದೆ. ಅದಕ್ಕಂತ ಹೇಳ್ಬಿಟ್ಟು ಸಿಲಿಂಡರ್ನ ಅವಲಂಬಿಸಿ ಹೋಟೆಲ್ ಮಾಲೀಕರಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಒಂದು ಅಡುಗೆ ತಯಾರು ಮಾಡ್ಲಿಕ್ಕೆ ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡ್ತಾ ಇದ್ರು. ಆದ್ರೆ ಪ್ರತಿನಿತ್ಯ ಏನಂದ್ರೆ 6ರಿಂದ 7 ಸಾವಿರ ಅಷ್ಟು ಗ್ಯಾಸ್ ಸಿಲಿಂಡರ್ ಇಡೀ ಹಾವೇರಿ ಜಿಲ್ಲಾದ್ಯಂತ ಬೇಕಾಗಿತ್ತು. ಆದ್ರೆ ಈಗ 30 ಸಾವಿರಕ್ಕೂ ಅಧಿಕ ಬುಕ್ಕಿಂಗ್ ಆಗ್ತಾ ಇದೆ. ಆದ್ರೆ ಈ ಹಿನ್ನೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತವೆ. ಜೊತೆಗೆ ಏನಂದ್ರೆ ಈಗಾಗಲೇ ಆತಂಕದಲ್ಲಿರ್ತಕ್ಕಂತಹ ಹೋಟೆಲ್ ಮಾಲೀಕರು ಸಹ ಏನಂದ್ರೆ ಸೌದೆ ಒಲೆಯನ್ನ ಹಚ್ಚುವಂತ ಪ್ರಯತ್ನಕ್ಕೆ, ಜೊತೆಗೆ ಏನಂದ್ರೆ ಮೆಕ್ಕೆಜೋಳದ ಬೆಂಡನ್ನ ತೆಗೆದುಕೊಂಡು ಒಲೆಯನ್ನ ಸೌದೆ ಒಲೆ ಹಚ್ಚೋದು ಆಗಿರ್ಬೋದು, ಜೊತೆಗೆ ಅದರಿಂದ ಆಹಾರವನ್ನ ಬೇಯಿಸುವಂತದ್ದು, ಜೊತೆಗೆ ಆ ಹೋಟೆಲ್ ನಡೆಸುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಟ್ಟಾರೆಯಾಗಿ ಹೇಳೋದಾದ್ರೆ ಗ್ಯಾಸ್ ಸಿಲಿಂಡರ್ ಇದೇ ರೀತಿಯಾಗಿ ಅಭಾವ ಮುಂದಾದ್ರೆ ಮುಂದಿನ ದಿನಮಾನಗಳ ಅಂದ್ರೆ 2ರಿಂದ 3 ದಿನಗಳ ಬಳಿಕ ಎಲ್ಲ ಏನಂದ್ರೆ ಹೋಟೆಲ್ಗಳು ಬಂದ್ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಹೋಟೆಲ್ ಮಾಲೀಕರು ಸಹ ಏನಂದ್ರೆ ತಮ್ಮ ಆತಂಕವನ್ನ ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಗ್ಯಾಸ್ ಸಿಲಿಂಡರ್ ಅಭಾವ ಆಗದೆ ಇರಲಿ, ಜೊತೆಗೆ ಗ್ಯಾಸ್ ಸಿಲಿಂಡರ್ ಕೊಡ್ಲಿ ಅನ್ನುವಂತ ರೀತಿಯಲ್ಲಿ ಈಗ ಏನಂದ್ರೆ ಮನವಿ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನಂದ್ರೆ ಗ್ರಾಹಕರು ಸಹ ಏನಂದ್ರೆ ಬರಲಿಕ್ಕೆ ಹಿಂದೇಟಾಗ್ತಿರುವಂತದ್ದು, ಅಂದ್ರೆ ಗ್ಯಾಸ್ ಇಲ್ಲ, ಜೊತೆಗೆ ಚೆನ್ನಾಗಿ ಬೇಯ್ದಿಲ್ಲ ಅನ್ನುವಂತ ರೀತಿಯಲ್ಲಿ ಗ್ರಾಹಕರು ಸಹ ಏನಂದ್ರೆ ತಂಟೆ ತಕರಾರು ಮಾಡುವಂತದ್ದಾಗಿರ್ಬೋದು. ಜೊತೆಗೆ ಎಲ್ಲವೂ ಏನಂದ್ರೆ ಒಂದು ಸಣ್ಣ ಪುಟ್ಟ ಅಡಿಗೆ ಮಾಡ್ಲಿಕ್ಕೆ ಸೌದೆ ಒಲೆ ಹಚ್ಚಬಹುದು, ಆದ್ರೆ ದೊಡ್ಡ ಮಟ್ಟದಲ್ಲಿ 100 ಜನರಿಗೆ ಅಡಿಗೆ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ. ಜೊತೆಗೆ ಏನಂದ್ರೆ ಸೌದೆ ಒಲೆಯಿಂದ ಎಷ್ಟು ನಾವು ಹಚ್ಚಬೇಕು, ಜೊತೆಗೆ ಪರಿಸರ ಸಹ ಹಾಳಾಗುತ್ತೆ, ಜೊತೆಗೆ ಕಟ್ಟಿಗೆಗಳನ್ನ ಕಡಿಬೇಕು, ಅದು ಸಹ ಏನಂದ್ರೆ ಹಣವೂ ಸಹ ದುಪ್ಪಟ್ಟಾಗ್ತಾ ಇದೆ ಅನ್ನುವಂತ ರೀತಿಯಲ್ಲಿ ಈಗ ಹೋಟೆಲ್ ಮಾಲೀಕರು ಆಕ್ರೋಶವನ್ನು ಹೊರಹಾಕಿರುವಂತದ್ದು ಈಗ ಪ್ರವೀಣ್. ಓಕೆ ಹಣಗಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.